ಕರ್ನಾಟಕದಲ್ಲಿ ಗೋದ್ರಾ ರೀತಿ ದುರಂತ ಆಗಬಹುದು. ವಿವಾದದ ಕಿಡಿ ಹೊತ್ತಿಸಿದ ಹರಿಪ್ರಸಾದ್ ವಿರುದ್ಧ ಈಗ ಆಕ್ರೋಶ ಭುಗಿಲೇಳ್ತಾ ಇದೆ. ಬಿಕೆ ಹರಿಪ್ರಸಾದ್ ಬಂಧಿಸುವಂತೆ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಹರಿಪ್ರಸಾದ್ ಹೇಳಿಕೆಯ ಹಿಂದೆ ಷಡ್ಯಂತ್ರ ಇದೆ. ಸಿಎಂ ಕೆಳಗಿಳಿಸೋದಕ್ಕೆ ಹರಿಪ್ರಸಾದ್ ತಯಾರಿ ಮಾಡಿಕೊಂಡಂತಿದೆ. ತಕ್ಷಣ ಹರಿಪ್ರಸಾದ್ ಬಂಧಿಸಿ ವಿಚಾರಣೆ ನಡೆಸಬೇಕು ಅಂತ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಹೇಳಿಕೆ ಕೊಟ್ಟಿದ್ದಾರೆ. ನಿಮಗೆ ತಾಕತ್ತಿದ್ರೆ ರೈಲ್ವೆ ನಿಲ್ದಾಣಕ್ಕೆ ಬಂದು ಮುಟ್ಟಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಕರ್ನಾಟಕದಲ್ಲಿ ಗೋದ್ರಾ ರೀತಿ ದುರಂತ ಸಂಭವಿಸಬಹುದು ಅನ್ನೋ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆಯ ವಿರುದ್ಧ ಇದೀಗ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಿಕೆ ಹರಿಪ್ರಸಾದ್ರನ್ನ ಈ ಕೂಡಲೇ ಬಂಧಿಸಬೇಕು, ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋ ಕೂಗು ಜೋರಾಗ್ತಾ ಇದೆ. ಬಿಕೆ ಹರಿಪ್ರಸಾದ್ ಹೇಳಿಕೆಯ ಹಿಂದೆ ಷಡ್ಯಂತ್ರ ಇದೆ. ಸಿಎಂ ಕೆಳಗಿಳಿಸೋದಕ್ಕೆ ಹರಿಪ್ರಸಾದ್ ತಯಾರಿ ಮಾಡಿಕೊಂಡಂತಿದೆ ಅಂತ ಬಿಜೆಪಿ ಶಾಸಕ ಶ್ರೀವತ್ಸ ಗುಡುಗಿದ್ದಾರೆ. ನಿಮಗೆ ತಾಕತ್ತಿದ್ರೆ ರೈಲ್ವೆ ನಿಲ್ದಾಣಕ್ಕೆ ಬಂದು ಮುಟ್ಟಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರ ಈ ಹೇಳಿಕೆ ಈಗ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಕರ್ನಾಟಕದಲ್ಲಿ ಗೋದ್ರಾ ರೀತಿ ದುರಂತ ಆಗಬಹುದು, ಇದ್ರ ಬಗ್ಗೆ ನಮಗೂ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಇದೆ ಅಂತ ಹೇಳೋದ್ರ ಮೂಲಕ ಬಿಕೆ ಹರಿಪ್ರಸಾದ್ ಮತ್ತೊಂದು ವಿವಾದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಈಗ ಇರೋದು ಸರ್ಕಾರ ನರೇಂದ್ರ ಮೋದಿ ಅನ್ನುವಂಥ ಹಿಂದೂ ಭಕ್ತ ರಾಮ ಭಕ್ತರ ಕೈಯಲ್ಲಿ ಸರ್ಕಾರ ಇರೋದು. ಸ್ವಾಮಿ, ಅವತ್ತಿದ್ದು ಯಾವುದೋ UPA ಸರ್ಕಾರ, ಇವತ್ತಿರೋದು ನಮ್ಮ ಸರ್ಕಾರ. ನಮ್ಮ ಸರ್ಕಾರಕ್ಕೆ ಆ ತಾಕತ್ತಿದೆ. ಮುಟ್ಟಿ ನೋಡೋಣ, ರೈಲ್ವೆ ಸ್ಟೇಷನ್ಗೆ ಬಂದು ಮಾಡಿ ನೋಡೋಣ. ನಿನ್ನ ಹೆಸರಲ್ಲೇ ಹರಿ ಅಂತ ಇಟ್ಕೊಂಡ್ಬಿಟ್ಟು, ರಾಮನ ಹೆಸರನ್ನ ಇಟ್ಕೊಂಡ್ಬಿಟ್ಟು ನೀವು ಗೋದ್ರಾ ರೀತಿ ಆಗುತ್ತೆ ಅಂತ ಹೇಳಿಕೆ ಕೊಡ್ತೀರಲ್ಲ, ನಾಚಿಕೆ ಆಗಬೇಕು ತಾನೆ ಹರಿಪ್ರಸಾದ್ ಅವ್ರಿಗೆ? ನಾಚಿಕೆ ಆಗ್ಬೇಕು ತಾನೆ ಹರಿಪ್ರಸಾದ್ ಅವ್ರಿಗೆ? ನಿಮ್ಮ ಹೆಸರಲ್ಲಿ ಅದಿದೆ. ಇವತ್ತು ನನಗನ್ಸುತ್ತೆ ಷಡ್ಯಂತ್ರ ಮಾಡ್ತಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳಿಗೂ ಅವ್ರಿಗೂ ಆಗ ಬರ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯನ್ನು ಪಟ್ಟದಿಂದ ಇಳಿಸಬೇಕು ಅಂತ ಇವರೇ ಏನಾದರೂ ಸಂಚನ್ನು ಮಾಡಬಹುದು. ಆ ರೀತಿ ಯೋಚನೆ ಮಾಡ್ತಿರುವಂಥ ಹರಿಪ್ರಸಾದ್ ಅವರನ್ನ ತಕ್ಷಣವೇ ಬಂಧಿಸಬೇಕು. ಅವಕಾಶನೇ ಕೊಡಬಾರ್ದು ಅವರಿಗೆ. ಅವರು ಎಲ್ಲವನ್ನೂ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಿಂದ ಇಳಿಸೋದಕ್ಕೆ, ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಹರಿಪ್ರಸಾದನ್ನ ತಕ್ಷಣವೇ ಬಂಧಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಅದೇ ಹೇಳಿದ್ದು, ಸಮಯ ಪ್ರಜ್ಞೆ ಇಲ್ಲ ಇವರಿಗೆ. ಹರಿಪ್ರಸಾದ್ಗೆ ಇವತ್ತು ಏನು ಹೇಳಬೇಕು ಅನ್ನುವಂಥ ತಲೆಯಲ್ಲಿ ಬುದ್ಧಿ ಇಲ್ಲ. ಇವತ್ತು ಇಡೀ ಜನ ಜಗತ್ತೇ ನಮ್ಮ ಕಡೆ ನೋಡ್ತಾ ಇದ್ದಾರೆ. ರಾಮ ಮಂದಿರದ ವಿಷಯವಾಗಿ ಹೆಂಗೆ ನಡ್ಕೋತಾ ಇದ್ದಾರೆ ಇವರು. ಇವತ್ತು ಗೋದ್ರಲ್ಲಿ ಟ್ರೈನಲ್ಲಿ ಹೋಗಬೇಡಿ, ಬೆಂಕಿ ಹಾಕ್ತೀನಿ ಅಂದರೆ ನನಗನ್ಸುತ್ತೆ ಷಡ್ಯಂತ್ರ ಇದೆ. ಈ ಷಡ್ಯಂತ್ರವನ್ನು ಹುಡುಕಬೇಕು, ಅವರನ್ನು ತಕ್ಷಣವೇ ಬಂಧಿಸಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.